ಬಂಧುಗಳೇ, ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಯೋಜನೆಯಲ್ಲಿ ಒಂದು ಯೋಜನೆಯಾಗಿರುವ ಶಕ್ತಿ ಯೋಜನೆಯ ಇವತ್ತು ಕಾರ್ಕಳದಿಂದ ಮಂಗಳೂರಿಗೆ ಸರ್ಕಾರಿ ಬಸ್ ಓಡಾಡುವುದು. ಇದು ಸ್ವತಂತ್ರ ಭಾರತದಲ್ಲಿ ಪ್ರಥಮವಾಗಿ ಈ ರೂಟಿನಲ್ಲಿ ಕಾರ್ಕಳದಿಂದ ಮಂಗಳೂರಿಗೆ ಸರ್ಕಾರಿ ಬಸ್ ಮೂಡುಬಿದಿರೆಯಾಗಿ ಹೋಗ್ತಾ ಇರೋದು. ಸುಮಾರು 4 ಬಸ್ಸುಗಳಿಗೆ ಓಡಾಡಲಿಕ್ಕೆ ಈಗಾಗಲೇ ಪರ್ಮಿಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಅರುಣ್ ಕುಮಾರ್ ಶೆಟ್ಟಿ ಅಂತ ಹೇಳ್ಬೋದು, ನಮ್ಮ ಮೂಡುಬಿದಿರೆಯವರು. ಅವರ ಸತತವಾದ ಹೋರಾಟದಿಂದ ಇದು ಆಗಿ ಬಂದಿತ್ತು ಒಂದು ಹಂತದಲ್ಲಿ. ಅದರಿಂದ ಇವತ್ತು 7 ಟ್ರಿಪ್ ಕಾರ್ಕಳದಿಂದ ಮಂಗಳೂರಿಗೆ ಬಸ್ ಹೋಗಿ ಬಡವರಿಗೆ, ಮಹಿಳೆಯರಿಗೆ ಅದಾಗಿ ಫ್ರೀಯಾಗಿ ಮಂಗಳೂರಿಗೆ ಹೋಗಿ ಬರುವಾಗ ಸುವರ್ಣಾವಕಾಶ ಇದೆ. ಇವತ್ತು ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ಕಾರ್ಕಳದಲ್ಲಿ ಸಹ ನಮ್ಮ ಪಂಚ ಯೋಜನೆಯ ಇವತ್ತು ಆಫೀಸನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಆಫೀಸಲ್ಲಿ ಇವತ್ತು ಓಪನ್ ಮಾಡಿದ್ದೇವೆ. ಬಹಳ ಇವತ್ತು ಸಂಭ್ರಮದ ದಿನ. ಅದರಿಂದ ಈ ಯೋಜನೆಯನ್ನು ಈ ಕಾರ್ಕಳ ಭಾಗದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡಿಸಿಕೊಳ್ಬೇಕು. ಈಗಾಗಲೇ ಅವರು ಕೊಟ್ಟ ಮಾಹಿತಿ ಪ್ರಕಾರ ಕಾರ್ಕಳ ತಾಲೂಕಿನಲ್ಲಿ ಸುಮಾರು 1.21 ಕೋಟಿ ರೂಪಾಯಿಯ ಅಷ್ಟು ಮೊತ್ತದಲ್ಲಿ ಫ್ರೀ ಪ್ರಯಾಣವನ್ನು ಮಾಡಿರುವುದನ್ನು ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಮುಂದಿನ ದಿನದಲ್ಲಿ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಂಡು, ಮೊನ್ನೆ ಈಗಾಗಲೇ ಉಡುಪಿಯಿಂದ ಪಳ್ಳಿ ಮಾರ್ಗವಾಗಿ ಹೋಗುವ ಬಸ್ಸನ್ನು ಪಳ್ಳಿಯಲ್ಲಿ ಚಾಲನೆ ಕೊಟ್ಟಿದ್ದು, ಇವತ್ತು ಕಾರ್ಕಳದ ಬಂಡಿಮಠ ಬಸ್ ಸ್ಟ್ಯಾಂಡಿಂದ ಈ ಬಸ್ಸಿಗೆ ಚಾಲನೆ ಕೊಡುವ ಕೆಲಸವನ್ನು ಇಲ್ಲಿ ಎಲ್ಲ ಊರಿನ ಜನರು ಸೇರಿಕೊಂಡು ಈ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದು ನಡೆದು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಈ ಬಸ್ಸಿನ ಸಾರಿಗೆ ಸಚಿವರ ಒಬ್ಬ ಹಿರಿಯ ನಮ್ಮ ಕಾಂಗ್ರೆಸ್ ನಾಯಕರಾದ ರಾಮಲಿಂಗಾರೆಡ್ಡಿ ಅವರಿಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಮುಂದಿನ ದಿನದಲ್ಲಿ ಅವರಿಂದ ಇನ್ನಷ್ಟು ಬಡ ಜನರ ಕೆಲಸವನ್ನು ಮಾಡುವ ಹಾಗೆ ಆಗಲಿ ಎಂದು ನಾನು ಆಶಿಸಿ ಎಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ.